ದಿಗಿ 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 ಹುಷಾರು ಹುಷಾರು ಹುಷಾರು. ಮುಚ್ಕೊಂಡಿರಲ್ಲ ನಮಗೂ ಗಾಡಿ ಓಡ್ಸಕ್ಕೆ ಬರುತ್ತೆ. ಅದಿರಲಿ ಜಾಗಿಂಗ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋದು ಹೇಳು? ಜಾಗಿಂಗ್ ಹೋಗ್ತಾರಂತೆ ಜಾಗಿಂಗು. ನೀವು ಹೋಗಿ ಬರ್ರಪ್ಪ, ನಾನು ಟ್ರ್ಯಾಕ್ ಮೇಲೆ ಮಲಗಿರ್ತೀನಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ. ಲೋ ಕಿಟಿ ಕಿಟಿ ಲೋ ಕಿಟಿ. ಆನ್ರಿ, ಏನು ನಿಮ್ಮ ಹೆಸರು? ಏನು ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಫ್ರೆಂಡ್ಸ್ ಮೇಡಮ್. ನಾವೆಲ್ಲ ಒಂದು ಚಟಿನ ಒಂದು ಸಲ ತೊಳೆದಿನ ಹಾಕೋದು ಕ್ಲೋಸ್ ಫ್ರೆಂಡ್ಸ್. ನಾನು ಗಣೇಶ, ಇವನ್ ದಿಗಂತ, ಇವನು ನಮ್ಮ ಬಗ್ಗೆ ಜಾಸ್ತಿ ಕೇಳ್ಬಿಡಿ ಸರ್, ಈ ಒಳ್ಳೆದಲ್ಲ. ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣ್ತೀರಾ? ನಾಚಿಕೆ ಆಗಲ್ವಾ ಕುಡ್ಬಿಟ್ಟು ಗಾಡಿ ಓಡಿಸೋಕ್ಕೆ? ಇಂಥ ಅಪೋನೆ ನಮ್ಮ ಮೇಲೆ ಹಾಕ್ಬಿಡಿ ಸರ್, ಆಗ್ಬೇಕು ಹಿಂಗೆ ಬಾಯ್ಸ್. ಏನೋ ನಮ್ಮ ಹುಡುಗರು ಮುಂದೆ ಬ್ರೇಕಪ್ ಆ್ಯನಿವರ್ಸರಿ ಅಂತ ಸ್ವಲ್ಪ ಲೈಟಾಗಿ ಚೆನ್ನಾಗಿದೆ. ಇಂಥ ಟೈಮಲ್ಲಿ ನಮ್ಮ ಹುಡುಗರು ಏನು ಮಾಡ್ತಾರೆ ಹೇಳಿ? ನೀವು ನೋಡ್ರೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಆನಿ ಅಂತಿಲ್ಲ ಸರ್. ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓ, ಹಂಗಾದ್ರೆ ನಮ್ಮದೇ ತಪ್ಪಾ? ರೀ, ಲವ್ ಫೇಲ್ಯೂರ್ ಆದರೆ ಕುಡ್ಬಿಟ್ಟು ಹುಚ್ಚುಚ್ಚಾಗಿ ಈ ಗಾಡಿ ಓಡಿಸಿ ಇನ್ನೊಬ್ರು ಪ್ರಾಣ ತೆಗೀರಿ ಅಂತ ಹೇಳಿಲ್ಲ. ಮುಚ್ಕೊಂಡು ಸ್ಟೇಷನಿಗೆ ನಡೀರಿ, ಉಳಿದಿದ್ದು ಅಲ್ಲೇ ಮಾತಾಡೋಣ. ಸರ್, ನಮಗೆ ಬೈರೇಗೌಡರು ಗೊತ್ತಾ? ಯಾರು? MLA. ಅವ್ರ ಕಡೆಯವ್ರು ಲೈನಲ್ಲಿದ್ದಾರೆ, ಮಾತಾಡಿ. ಹಾಂ ಸರ್, ಹೇಳಿ. ಆ ಕೀ ಕೊಡ್ರಿ ಇವ್ರಿಗೆ. ಅಶೋ, ಗಣೇಶ, ಅಪ್ಪ ಬಂದಿದ್ದಾರೆ ನೋಡು, ಕಣ್ಬಿಡು ಅಲ್ಲಿ. ಬಿಡ ಮಗ ಬಿಡ. ಹೇಗಿದ್ದೀರಾ ಅಂಕಲ್? ಇಂಥ ನನ್ನ ಮಕ್ಕಳು ಹೊಟ್ಟೆಲಿ ಹುಟ್ಟಿದ ಮೇಲೆ ನೆಮ್ಮದಿಯಾಗಿರಕ್ಕೆ ಆಯ್ತದ? ಇವನು ಕುಡ್ದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂತು. ಅದಕ್ಕೆ ನನ್ನ ಮಗ ಎಂಥ ಒಳ್ಳೆ ಕೆಲಸ ಮಾಡಿನಂತ ಫುಲ್ ಖುಷಿ ಆಗ್ಬಿಟ್ಟು ಕಣ್ತುಂಬ ನೋಡ್ಕೊಂಡು ಹೋಗುವ ಅಂತ ಬಂದು. ಗಾಡಿ ಓಡಿಸಿದ್ದು ನಾನು ಅಂಕಲ್. ಗಣಿ ಕುಡಿಯೋದೇ ಇಲ್ಲ ಅಂಕಲ್. ನೀವು ಮುಚ್ಕೊಂಡಿರಪ್ಪ, ಇವನು ಇಸ್ಕೊಂಡು ಬರಬೇಡಿ. ಚಡ್ಡಿ ಹಾಕೊಳಕ್ಕೆ ಬರ್ತಿರ್ಲಿಲ್ಲ ಇವನಿಗೆ, ಅವಾಗ್ಲೇ ಟೀಚರಿಗೆ ಕಣ್ಣು ಹೊಡೆದವನು. ಮಂಡ್ಯ ಸ್ಕೂಲ್ ಬಿಟ್ಬಿಟ್ಟು ಫಾರಿನ್ ಸ್ಕೂಲಿಗೆ ಸೇರಿಸ್ದ. ಮಗ ಇಂಗ್ಲೀಷಲ್ಲೇ ಉದ್ದು ಗುಚ್ಚ ಊದ್ಬಿಡ್ಲಿ ಅಂತ. MBA ಓದಿ ಏನಪ್ಪ ದಬಾಕಿರೋದು ಇವನು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ನೀವು ಸ್ವಲ್ಪ ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ ಅವನ ಹತ್ರ. ಏನೇ ಸುಮ್ಕಿರೋದು? ಮನೆ ಬಿಟ್ಟು ಬೇರೆ ಶೋಕಿ ಬೇರೆ ಬಡೋದವ್ರಿಗೆ. 5 ವರ್ಷ ಮನೆ ಬಿಟ್ಬಿಟ್ಟು ಇವನು ಜೀವನ ಸಂಸಾರ ಗಂಡ್ಸಿ ಇವನು. ನೋಡಿಲಿ ಇವ್ನು ಮಾಡ್ತಿರೋ ಕೆಲಸನ. ಆ ಹುಡುಗರು ನೋಡಿ ಕಲ್ತ್ಕೊಳಕ್ಕೆ ಕೇಳಮ್ಮಿ. ಅವನು ಇಂಜಿನಿಯರು, ಇವನು ಮುಂದ್ ವರ್ಷ ಡಾಕ್ಟರ್ ಆಗ್ತಾನೆ. ಏನ್ ತಮಾಷೆನಾ ಡಾಕ್ಟ್ರು ಇಂಜಿನಿಯರ್ ಅಂದ್ರೆ? ಅಮ್ಮಿ, ಈ ನನ್ನ ಮಗ ನಾನು ಸತ್ತೋಗ್ಬಿಟ್ರೆ ಇಡೀ ಊರಿಗೆ ಕುಡ್ದಾಡ್ಕೊಂಡು ಬೇರೆ ಬ್ರ್ಯಾಂದಿ ರಮ್ಮು ಅಂತ ಪಾರ್ಟಿ ಮಾಡ್ಬಿಡ್ತಾನೆ ಕಣ ಇವನು. ಮೊದಲೇ ಹೇಳ್ತಾ ಇದ್ದೀನಿ, ಈ ನನ್ನ ಮಗ ಮನೆಗೆ ಬರ್ತಾನೆ ಇಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ ಅಂಕಲ್. ಅಪ್ಪ ನೀನು ಅಮ್ಮಿಕೊಂಡಿರಪ್ಪ, ನೀನು ನಾನು ಬರಲ್ಲಮ್ಮ. ತಿಳ್ಕೊಳ್ಳಿ, ಮಕ್ಳು ವರ್ಷಕ್ಕಿಂತ ಮುಂಚೆ ಹುಷಾರು. ಅಯ್ಯೋ ಬಿಡಿ ಸರ್, ಎಲ್ಲರ ಮನೆ ದೋಸೆನೂ ತೂತೆ. ಎಲ್ಲರ ಮನೆ ದೋಸೆನೂ ತೂತಾದ್ರೆ ನಮ್ಮ ಮನೆ ಮುದ್ದೆನೂ ತೂತು. ತಲೆ ಕೆಟ್ಟೋಗಿದೆ ಕಣ್ರು, ಈ ಊರ್ ಬಿಟ್ಟು ಎಲ್ಲಾರು ದೂರ ಹೋಗೋಣ. ಹೊಸ ಪ್ಲೇಸಿಗೆ ಹೋದ್ರೆ ಹಳೆ ಹುಡುಗಿ ತಕ್ಕ ಮಟ್ಟಿಗೆ ಮರಿಬೋದಂತ ಪ್ಲಾನ್ ನಮ್ಗೆ ಕೆಟ್ಟಿದ್ದು. ಏನ್ ಇವಾಗ? ಏನಿಲ್ಲಪ್ಪ, ಬನ್ನಿ ನಡೀರಿ ಹೋಗೋಣ. ಬಂದಿರೋ ಜಾಗನೂ ಮರ್ತೋಗ್ಬೇಕು ಅಂತ ಪ್ಲೇಸಿಗೆ ಹೋಗೋಣ. ಎಲ್ಲಿಗಂತ ಹೋಗೋಣ? ನಮ್ಮ ತಾತನ ಮನೆ ಹೋಗೋಣ, ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದಲ್ಲಿಂದ ಅಲ್ಲಿಗೆ ಹೋಗೇ ಇಲ್ಲ. ನೀನು ತಿರೋಗ್ ಬಿಡು, ಒಟ್ಟಿಗೆ ಹೋಗ್ಬಿಡೋಣ. ಅದೇ ಮೋಡ ಎಲ್ಲ ತುಂಬ್ಕೊಂಡಿರುತ್ತಲ್ಲ ಆ ಜಾಗನಾ? ಹೆಸರೇ ಮುಗಿಲ್ಪೇಟೆ. ಸರಿರಪ್ಪ, ಓಡೋಣ ಅತ್ಲಾಗೆ. ಹೊರಗಡೆ ದುಬೈ ಎಚ್ಚರಿಕೆಯಿಂದ ಬೋರ್ಡ್ ಹಾಕಿಲ್ವಲ್ಲ ನಿಮ್ ತಾತ? ಮನೇಲಪ್ಪ ಆಳಿರ್ತಾನೆ, ಪಕ್ಕದ ಎಷ್ಟೊಟ್ಟಿಗೆ ಕರ್ಕೊಂಡ್ ಬರ್ತಾನೆ ಅಂತ ಫೋನ್ ಮಾಡಿ ಹೇಳಿದ್ರು ತಾತ. ಸ್ವಲ್ಪ ಕಿಡಿ ಬಾಯಿ ಬರಲ್ಲ, ಅವಾಗ ಪಿಪಿ ಉತ್ತಿರ್ತಾನೆ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು. ಆಡಿಯೋ ಸೌಂಡ್ 2 ಮ್ಯೂಟ್ ಅನ್ನೋದ್ರೆ ಏನಂಕಲ್ ವೀಲ್ ಚೇರ್ ಹಾಕ್ಸ್ಕೊಬಿಟ್ಟಿದ್ರಾ? ಒಂದು ಹಂದಿ ಇದೆ. ಆ ಹಂದಿಯಿಂದ ನನ್ನ ಸ್ಪೈನಲ್ ಕಾರ್ಡ್ ಪೆಟ್ಟಾಗಿ ನನ್ನ ಕಾಲು ತತ್ವ ಕಳ್ಕೊಬಿಟ್ಟಿದೆ. ಆ ಹಂದಿ ಎಲ್ಲಿದೆ ಅಂಕಲ್? ಕಾಡಲ್ಲಿದೆ. ಹಾಗಾದ್ರೆ ಶಿಕಾರಿಗೆ ಹೋಗೋಣ? ನನಗ ಹಂದಿ ಬೇಕು. ನನಗ ಹಂದಿ ಬಾಲ ಬೇಕು.
ಈ ಶಂಖದಲ್ಲಿ ಯಾವತ್ತೂ ನನಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅನ್ನೋದೇ ಡೌಟು. ಈಗಂತ ಗೊತ್ತಾಗಿದ್ರೆ ಒಂದೊಳ್ಳೆ ಪೂಜಾರಿ ಕರ್ಸ್ಕೊ ಬರ್ತೀನಪ್ಪ. ಓದ್ಲಾ ಯಾವುದಕ್ಕೂ ನೋಡೋಕೆ ಒಳ್ಳೆ ಪೂಜಾರಿ ಥರನೇ ಕಾಣಿಸ್ತಿದ್ಯಾ. ನಿನ್ನ ಬಾಯಿಂದ ಡರ್ ಅಂತ ಸೌಂಡ್ ಮಾಡಿ ಒಳ್ಳೆ ಕಾಡ್ ಕಡೆ ತೋರಿಸ್ತೀಯಾ. ಆ ಕೋದಂಡ್ರಮ್ಮ ನೋಡ್ರಿ, ಈ ಹಿಂದಿಗೆ ಒಳ್ಳೆ ಹುಲಿ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದ. ಇದು ನೋಡ್ರೆ ನಮ್ಮ ಫ್ರೆಂಡ್ ಇದ್ದಂಗೆ ಇದೆಯಲ್ಲೋ. ಎಲ್ಲಿ ನಾನು ತಿನ್ನೋ ಪಾರ್ಟೇ ಕಾಣಿಸ್ತಾ ಇಲ್ಲ. ಲೇ ಡ್ರಾಕುಲ, ಹೋಗಿ ನಾನು ತಿನ್ನೋ ಪಾರ್ಟಿ ಇದೆಯಲ್ಲ ನೋಡ್ಕೊಬರಪ್ಪ. ಬಂದಿರೋದು ವೇಸ್ಟ್ ಆಗಬಾರ್ದು. ಡ್ರಾಕುಲ ಈ ಜಾಗಟೆಯಿಂದ ಇವನ್ ಪ್ರಾಣ ಉಳಿದಿದೆ. ನಾನು ಹೊಡೆದ ಗುಂಡು ಈ ಜಾಗಟೆಗೆ ತಾಗಿ ಬುಲೆಟ್ ಸ್ಪೀಡ್ ಕಟ್ಟಾದ್ಮೇಲೆ ಇವನಿಗೆ ಬಂದು ತಗಲಿದೆ. ಸ್ವಲ್ಪ ಎದೆತ್ತಾಗಿರೋದ್ರಿಂದ ಸ್ವಲ್ಪ ರಕ್ತ ಹೋಗಿದೆ. 1 ವಾರ ಬ್ಯಾಂಡೇಜ್ ಹಾಕಿದ್ರೆ ಸಾಕು, ಜೀವಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಈ ಜಾಗಟೆಗೊಂದು ನಾಯಿ ಚೈನ್ ಹಾಕಿ ನೆಕ್ಲೆಸ್ ಮಾಡಿಸ್ಕೊಟ್ಬಿಡ್ತೀನಿ. ಕುತ್ತಿಗೆ ಹಾಕೊಂಡ್ಬಿಡು, ಬೇಜಾರಾದಾಗೆಲ್ಲ ಶೂಟ್ ಮಾಡ್ಬೋದು. ಶಟಪ್ ಗಣಿ. ಅಲ್ಲ, ಇವನು ಆ ನೀಲಿ ಬಾವುಟ ಏನಕ್ಕೆ ದಾಟ್ದ ಅಂತಾನೆ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬೇಟೆಗೆ ಹೋದಾಗ ಹುಷಾರಾಗಿರ್ಬೇಕು. ಅಂದ್ರೆ ಮತ್ತೆ ಬೇಟೆಗೆ ಹೋಗೋ ಪ್ಲಾನ್ ಇದೆ ಅಂತ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಒಂದಿನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಮುಚ್ಚ್ರಿ ಬಾಯಿ. ಒಳಗೆ ಬೀಗ ಹಾಕಿನ ಅಂದ್ರೆ ನೀವು ಸರಿ ಹೋಗಲ್ಲ. ಇನ್ನೊಂದ್ಸಲಿ ಬೇಟೆ ಅಂದ್ರೆ ಗನ್ ತಗೊಂಡು ನಾನೇ ಎಲ್ಲಾರನ್ನೂ ಸುಟ್ಬಿಡ್ತೀನಿ. ಅಕ್ಕಲ್ಲಿ ಯಾಕೋ ಮನೇಲಿರೋ ಗಂದಲ್ಲ ಆಂಟಿ ಕೈಗೆ ಸಿಗಿದೆ. ಮುಂದೆ ಮುಚ್ಚೋದು ಒಳ್ಳೆಯದು. ತಿನ್ನೋ, ಸ್ವಲ್ಪ ತಿನ್ನೋ. ಜಾಸ್ತಿ ಓವರಾಕ್ಟಿಂಗ್ ಮಾಡ್ಬೇಡ. ನೋಡೋಕ್ಕಾಗಲ್ಲ ಹಳೇ ಕಾಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ನ. ಬಂದ್ರಪ್ಪ ನಮ್ಮ ಅಣ್ಣ ತಮ್ಮಂದ್ರು. ತಾತ, ಟ್ಯಾಬ್ಲೆಟ್ ತಂದಿದ್ದೀನಿ ತಗೊಳ್ಳಿ, ಊಟ ಆದಮೇಲೆ ಕೊಟ್ಬಿಡಿ. ಆಮೇಲೆ ಇದು ಬ್ಯಾಂಡೇಜ್ ಯಾರು ಚೇಂಜ್ ಮಾಡಿಬಿಡಿ, ನಾನೇ ಬಂದು ಮಾಡ್ತೀನಿ. ನಿನ್ನಂತೂ ಆಯುರ್ವೇದಿಕ್ ಡಾಕ್ಟ್ರು ನಮ್ಮ ಮನೆ ಹತ್ರ ಇರೋದು ನಮಗೆ ಭಾಳ ಒಳ್ಳೇದಮ್ಮ. ಮತ್ತೆ ಸ್ಟಾರ್ಟ್ ಆಯ್ತಪ್ಪ ಹಳೇ ಕಾಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು. ಬರ್ತೀನಿ ತಾತ. ಲೇ ದಿಗಿ, ಆ ಗಾಯ ಎಷ್ಟೇ ಸರಿಯಾಗಿ ಬಂದರೂ ನೀನು ಪರ ಕರ್ಕೊಂಡು ಗಾಯ ಆಗ್ತಾನೆ ಇರಬೇಕು. ಒಳಗಡೆ ಇರೋ ಹೃದಯ ಅವಳಿಗೆ ಕಾಣಿಸ್ಬೇಕು. ಅವಳು ಬ್ಯಾಂಡೇಜ್ ಹಾಕ್ತಾ ಇರಬೇಕು, ನೀನು ಬ್ಯಾಂಡೇಜ್ ಕಿತ್ಕೊತಾ ಇರಬೇಕು. ಅವಳು ಬ್ಯಾಂಡೇಜ್ ಹಾಕ್ತಾ ಇರಬೇಕು, ನೀನು ಬ್ಯಾಂಡೇಜ್ ಕಿತ್ಕೊತಾ ಇರಬೇಕು. ಲೋ ಗಣಿ, ಪಾವನಿ ಕರೀತಿದ್ದಾಳೆ, ಇಲ್ಲೇ ಹೋಗಿ ಬರ್ತೀನಿ. ಹೋಗಿ ಬರಪ್ಪ. ವಯಸ್ಸಿನ ಹುಡುಗನ ಕದ್ರೆ ಹೋಗ್ಬೇಡ ಅಂತ ಹೇಳಕ್ಕಾಗತ್ತಾ? ವಾಟ್ ದೂದ್? ಐ ಡೋಂಟ್ ನೋ ಅಪ್ಪ. ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ನಾ ಸೋತೆ. ನೈಸ್ ಮ್ಯಾನ್, ಕನ್ನಡ ಆಡಲ್ವಾ? ನಾನು ಕಷ್ಟಪಟ್ಟು ಕನ್ನಡ ಕಲಿತು ಒಂದೊಂದು ಅಕ್ಷರನೂ ಅರ್ಥ ಮಾಡಿಕೊಂಡು ಕವಿತೆ ಬರೆದಿದ್ರೆ ಬಂದು ಸೋ ನೈಸ್ ಮ್ಯಾನ್ ಕನ್ನಡ ಆಡೋ ಅಂತ ಕೇಳ್ತಿದ್ಯಲ್ಲ. ನಿಮ್ಮಂಥವ್ರಿಂದನೇ ಕಾಣೋ ಕರ್ನಾಟಕ ಹಾಳಾಗ್ತಿರೋದು. ಗ್ರೇಟ್ ಮ್ಯಾನ್. ನಿನ್ನ ಹ್ಯಾಂಡ್ ರೈಟಿಂಗಾ? ಕನ್ನಡ ಬರೀತೀಯನೋ? ಯಾರಿಗೋ ಗಣಿ? ನನ್ನ ಫಸ್ಟ್ ಲವ್ ಲೆಟರ್ ಮೇಘ ಸಂದೇಶ ಗಾಳಿಪಟ ಓತ್ಲ ಹೊಡ್ಕೊಂಡು ಅಡ್ರೆಸ್ ಇದ್ದಂಗೆ ಹೋಗ್ಬಿಡ್ತು. ಅದಕ್ಕೆ ಸೆಕೆಂಡ್ ಲವ್ ಲೆಟರ್ನ ಹ್ಯಾಂಡ್ ಟು ಹ್ಯಾಂಡ್ ಕೊಡೋಣ ಅಂತ ಹೇಳಿ ಕವಿತೆ ಬರ್ತೀನಿ ನೋಡು. ಹಾಡು ಬೇಡ ಬಿಡು. ಏನಾಯ್ತು ಗಣಿ? ಹಾಳು ಮಾಡ್ಬಿಡಿ ಅಂತ ಅವಳು ಹೇಳೋರ್ಗು ನನ್ನ ಬಂತು ಗಾಳಿಪಟದವ್ರಿಗೂ ಹಾರ ಆಗ್ತಿತ್ತು. ಅವಳು